ಗೌಡ್ರೆ, ಬನ್ನಿ ಬನ್ನಿ. ಅಂತೂ ಅಫಿಸಿಯಲ್ ಆಗಿ ಊರೊಳಗಡೆಗೆ ಎಂಟ್ರಿ ಆಯ್ತಾ ಇದ್ದೀರಾ? ಬನ್ನಿ ಬನ್ನಿ. ಇದೇನೇನಿಯ ನಿಮ್ಮೂರು ಬಾಳ ಸಂದಕೈತೆ ಬಾಳ ಸಂದಕೈತೆ. ಓ ಇನ್ನ ಮನೆನೂ ಇದೇನೇನಿಯ. ಅಯ್ಯಪ್ಪ ಏಸ್ ದೊಡ್ಡದಾಗೈತೆ ಮನೆ. ಸಂದಕೈತೆ ನೋಡಿದ್ರೆ ಏನಿಯ ಗೊತ್ತಾಯ್ತೈತೆ ಎಷ್ಟ್ ಸಂದಕೈತೆ ಮನೆ ಅಂತ ಹೇಳಿ. ಬರ್ರಿ ಬರ್ರಿ ಹೋಗೋಣ ಒಳಗಡಿಕೆ. ಓಹೋ ಗೌಡ್ರೆ, ಎಲ್ಲೋಗಿದ್ರಿ ಈಸ್ ದಿನ? ಏನ್ ಇವತ್ ಬಂದ್ಬಿಟ್ರಲ್ಲ ಊರ್ಗೆ? ಓ ಅಕ್ಕ, ಎಲ್ಲಿಲ್ಲ ಕಣಕ್ಕ, ಹಿಂಗೆ ಗೊತ್ತಲ್ಲ ನಾನು ಮೊದ್ಲೇನಿಯ ತೀರ್ಥಯಾತ್ರೆ ಅದು ಇದು ಅಂತ ಹೋಗೋದ್ ಶಾನೆ. ಸುಮ್ನೆ ನೀ ಹಂಗೆ ಹೊಂಟೋಗ್ಬಿಟ್ಟಿದೆ. ಈಗ ನೋಡು, ಈಗ ಊರು ಗೀರು ಎಲ್ಲ ಗೆಪ್ತಿ ಆಯ್ತು. ಈಗ ಗೊತ್ತಾಯ್ವ್ನಿ. ಓ ಹೌದೇನು? ಮನೆಯ ಬ್ಯಾಂಕರು ಆರಾಜ್ ಹಾಕ್ಬಿಟ್ಟವ್ರೆ. ನಿಮ್ ಮನೆ ಇವಾಗಿಲ್ಲ, ನೀವು ಬ್ಯಾರೆ ಮನೆಯ ನೋಡ್ಕೋಬೇಕು. ಆತರ ಏನು ಇಲ್ಲ ಬಿಡಕ್ಕೋ, ಮನೆ ನಂದೇನೇನೆ. ಹಂಗೆಲ್ಲ ಬ್ಯಾಂಕಿಂಗ್ ಕೊರ್ದೆಲ್ಲಾನು ಮುಗಿಸ್ಬಿಟ್ಟಿದೀನಿ, ಎಲ್ಲದೂ ತೀರ್ಸ್ಬಿಟ್ಟಿದೀನಿ. ಅವ್ರದಿನ್ನೇನು ಇಲ್ಲ, ಎಲ್ಲಾನು ನಂದೇ ಇವಾಗ ಮನೆ. ಚಿಂತೆ ಪಡಂಗೆ ಏನಿಲ್ಲ. ಸರಿ ಕಣಕ್ಕ, ಬರ್ತೀನಿ. ಇನ್ನು ಮನೆ ಒಳಗಡೆ ಹೋಗಿ ಏನೇನೋ ಕತೆ ಆಗೈತೋ ನೋಡಿ ಎಲ್ಲ ಕ್ಲೀನ್ ಮಾಡ್ಬೇಕು. ಈ ಹುಡ್ಗಿ ಯಾರು ಅಂತ ಗೊತ್ತಾಗ್ಲಿಲ್ವೇ? ನನ್ ಗೆಳ್ತಿ ದೂರದ ಗೆಳ್ತಿ. ಅವ್ರು ಒಂದವ್ರ ಸುಮ್ಕೇನೆ ನೀವು ಊರೆಲ್ಲ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಕರ್ಕೊಂಬಿಟ್ಟು ಬಂದಿವ್ನಿ. ನಾನು ಪಾಪ ಇರ್ಲಿ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದೆ. ಓ ಹೌದೇ, ಸರಿ ಸರಿ ಆಯ್ತಾಯ್ತು, ಹೋಗಿ ಹೋಗಿ. ನಮ್ಮೂರ ಅಕ್ಕನೇ ನೀಯ, ನಮ್ಮ ಪಕ್ಕದ ಮನೆಗೆ ಏನಿಯ ಇರೋದು. ನಿಂಗೆ ಮುಂದಕ್ಕೆಲ್ಲ ಪರಿಚಯ ಆಯ್ತದೆ ಬಾ. ಒಬ್ಬೊಬ್ರೆ ನೀನಿಯ ಎಲ್ಲ ನೀವು ಪರಿಚಯ ಆಯ್ತಾರೆ. ಹಾ ಸರಿ ಸರಿ, ಬನ್ನಿ ಬನ್ನಿ. ಯಾರೇ ಯಾರಕ್ಕ ಹೋದ್ರಲ್ಲ ಒಳಗಡಿಕೆ? ಏ ಬಂಗಾರ ಮುನ್ಗಂಡ ಗೌಡ್ರು ಬಂದವ್ರೆ. ಹೌದೇ, ಈಸ್ ದಿನ ಎಲ್ಲೋಗಿ ನೋಯ್ವಯ್ಯ, ಯಾವಾಗೂ ತಿರ್ಗದೇನೆ ಕೆಲಸ. ಇವಾಗ ಅಳ್ಳಾಡ್ಸ್ಕೊಂಡ್ ಬಂದವನೇ. ಅಯ್ಯೋ ನಿನ್ನ ಒಬ್ನೇ ಬಂದಿಲ್ಲ, ಯಾವಳನ್ನ ಕರ್ಕೊಂಬಿಟ್ಟು ಬಂದವನೇ. ಏನು ಯಾರನ್ನೋ ಕರ್ಕೊಂಬಿಟ್ಟು ಬಂದವನ? ಯಾರಂತೆ? ಸಂಬಂಧಿಕರ ಏನಂತೆ? ಏನೋ ಕಣವ ನಾ ಕಾಣೆ, ಕೇಳಿದಕ್ಕೆ ಗೆಳತಿ, ನನ್ ಗೆಳತಿ ಆಗ್ಬೇಕು ಅಂತ ಹೇಳ್ತಾನೆ. ತಗೊಳಪ್ಪ, ಹಂಗಾರೆ ಬಂಗಾರಮ್ಮನ ಕೈ ಚಿಪ್ಪೇನೇನಿ ಅಂತ ಅನ್ನು. ಅದಿನ ಎಂತ ಗೆಳತಿನ ಕರ್ಕೊಬಿಟ್ಟು ಬಂದವನು ಏನ್ ಕತ್ಯೋ. ಈ ಬಂಗಾರಮ್ಮ ಮೆರಿತಾ ಯಾ ಬಾಳುಗ್ ಬಂದ್ಬಿಟ್ಲು ಲೆಕ್ಕ ಹಾಕು. ಬೀದಿಗೆ ಬರೋ ಬಾಳ್ಗೆ ಗಂಡ ಬಂದಿರೋದನ್ನ ಗೊತ್ತಾಯ್ತೋ ಗೊತ್ತಿಲ್ವ ಬಂಗಾರಮ್ಮಂಗೆ? ಬಂಗಾರಮ್ಮ ವಿಷಯ ಮುಡ್ತು ಅಂದ್ರೆ ಇನ್ನ ಮುಗೀತು ಕಣಕ್ಕ, ಇನ್ನ ಮುಗೀತು. ನೀವು ಕಿತ್ತಾಡೋದು ನಾವು ನೋಡ್ತಾನೆ ಇರ್ಬೇಕಾಯ್ತದೆ. ಹೆಂಗವಳೆ ಬಂಗಾರಮ್ಮಂಗಿನ ಸಂದಕವಳ ಈಗ ಯಾವಳೆ ಬಂದಿರೋಳು? ಹ್ಞೂ ಸಂದಕೇನಿ ಅವಳೆ, ಸಂದಕ್ಕಿಲ್ದೆ ಇನ್ನೇನು ಸಂದಕವಳೆ. ನೋಡಕ್ಕಂತೂನುವೆ ಹಂಗೋ ಹಿಂಗೋ ಕೂದಲೆಲ್ಲ ಕಮ್ಮಿನೇ ಆದ್ರೂ ಸಂದಕವಳು ನೋಡಕ್ಕೆ. ಬಂಗಾರಮ್ಮನ ಕತೆ ಮುಕ್ತಾಯ ಅಂತಾನೆ ನೀವು ಅನ್ಕೊಬಿಡು. ಈಗ ನೋಡಿದ್ರೆ ಸೊಸೆ ಮಗ, ಅವ್ರು ನೋಡಿದ್ರೆ ಅವ್ರು ಬೇರೆ ತಗವ್ರೆ. ಸೊಸೆ ಮಗ ಎಲ್ಲನೂ ಈಗ ಇವರು, ಈಗ ಗಂಡನೂ ಇಲ್ಲಿ ಅವಳ ಬಂದವಳು, ಇವ್ರು ಬೇರೆ ತೆಗಿತಾರೆ. ಹೊಳಿಯುಂಗೆ ಕಂತ್ರಿ ಬೇವರ್ಸಿ ಇನ್ನೊಂದು ಮದುವೆ ಮಾಡಿದ್ಲಂತೆ. ಅಯ್ಯೋ ರಾಮ, ಹೊಳಿಯುಂಗೆ ಇನ್ನೊಂದು ಮದುವೆ ಮಾಡಿದ್ಲಂತೆ. ನೀನು ಅಂತ ಬಿಟ್ಟೊಳಿರ್ಬೇಡ. ಯಾರೋ ಸಾವುಕಾರ ಹುಡ್ಗಿನಂತೆ, ಪಕ್ಕದೂರಂತೆ. ಚೆನ್ನಾಗವ್ರ ಮನೆ ಕಡೆ ಮದುವೆ ಮಾಡಿದ್ರೆ ಹೆಂಗೋ ನಮಗೂ ಲಾಭ ಸಿಗ್ತದೆ ಅಂತ ಹೇಳ್ಬಿಟ್ಟು ದುಡ್ಗೋಸ್ಕರ ಒಳಿಯುನೇನಿಯ ಕಂಡವರು ಕೊಟ್ಬಿಟ್ಟು ಮದುವೆ ಮಾಡಿರಂತ ಕಿತ್ತೋದಳವಳು. ಎಂತ ಬಿಟ್ಟು ಹೇಳಿರ್ಬೇಡ ಕಣಕ್ಕ, ಹುಟ್ಟಾಕು. ಇನ್ನು ಅವಳಿಗೆ ಹಿಂಗೆ ಮಾಡಿದ್ರೆ ಇನ್ನು ಗಂಡ ಇನ್ನೊಬ್ಳು ಕರ್ಕೊಬಂದವನದ ಆವಾಗ ಗೊತ್ತಾಯ್ತೆ ಬಂಗಾರಮ್ಮಂಗೆ, ಇವಾಗ ಗೊತ್ತಾಗಕ್ಕಿಲ್ಲ. ಇನ್ನು ಊರೂರಿಗೆ ಪ್ರಚಾರನ ಇನ್ನ ಹಂಗಂತೆ ಹಿಂಗಂತೆ ಅಂತ ಹೇಳ್ಬಿಟ್ಟು ಊರಿಗೆಲ್ಲ ಪ್ರಚಾರ ಮಾಡಾಕ್ಬಿಡ್ತಾರೆ, ನೋಡ್ತಾ ಇರಿನ್ನ. ನಮ್ಗೆ ಯಾಕೆ ಬೇಕಪ್ಪ, ಹೋಗನಿ. ಇನ್ನು ಕಿತ್ತಾಡ್ಕೊಂಡು ಸಾಯ್ತಾರೆ, ಇನ್ನು ಕಿತ್ತಾಡ್ಕೊಂಡು ಸಾಯ್ಲಿ. ಬಂಗಾರಮ್ಮ ಇನ್ನೇನು ಯಪ್ಪ ಊರಿಗೆ ಬಂದವ್ನು ಗೌಡ್ರು ಅಂದ ತಕ್ಷಣ ಏನಿಯಾ ಬಿಸಿ ಹಂಗೋ ಹಿಂಗೋ ಅಂತ ಹೇಳ್ಬಿಟ್ಟು ಸ್ವಲ್ಪ ತಲುಪ್ತದೆ ಬಂಗಾರಮ್ಮನ ತನಕ. ಕಿತ್ತಾಡ್ಕೊಂಡು ಸಾಯ್ಲಿ ಬಾ. ಒಳಿಯಂಗೆ ಇನ್ನೊಂದು ಮದುವೆ ಮಾಡೋದಂತೆ, ಗಂಡನ ಓಡ್ ಕಳ್ಸೋದಂತೆ. ಏನಕ್ಕ 3 ಬಿಟ್ಟು ಸಂಸಾರ ಆಗೋಗ್ಬಿಟ್ಟೈತಲ್ಲಕ್ಕ ಇವ್ರದು. ಅಯ್ಯೋ ಕೇಳಿ, 3 ಬಿಟ್ಬಿಟ್ಟು ಸಂಸಾರ ಅಂತ ಹೇಳ್ಬಿಟ್ಟು 3 ಬಿಟ್ಟು ಸಂಸಾರ ನೀನು ಅವ್ರದಂತೂ. ಸರಿ ಸರಿ ನೋಡಿ, ನಮ್ಗೆ ಯಾಕೆ ಹೋಗನಿ. ಇದೆಯಾ ಮನೆ? ಹಬ್ಬ ಬರ್ರಿ, ಏಸ್ ದೊಡ್ಡದಾಗೈತೆ ಮನೆ ಮಾತ್ರ. ನೀವಲ್ಲಿ ಹೇಳ್ದಾಗ ನನಗೆ ಏನೋ ಸುಮ್ಮನೆ ಸುಳ್ಳು ಹೇಳ್ತಾವ್ರೆ, ದೌಲ್ ಹೇಳ್ಕತ್ತವ್ರೆ ಮನೆ ಇವ್ರದು, ಹಿಂಗೆಲ್ಲ ಎಲ್ಲಿರಕ್ಕೆ ಸಾಧ್ಯ ಅಂತ ಅನ್ಕೊಂಡಿದ್ನಾ. ಇದೇನು ಮನೆಯ ಅರಮನೆಯ? ಎಂಥ ದೊಡ್ಡ ಮನೆ ಕಟ್ಟಿಸ್ಬಿಟ್ಟಿದ್ದೀರ ರೀ ನೀವಂತೂನುವೆ. ಮತ್ತೆ ಇಷ್ಟು ಇಲ್ಲ ಅಂದ್ರೆ ಹೆಂಗೆ? ನಮ್ಮ ಅಪ್ಪನ ಕಾಲದಾಗ ಏನಿಯೇ ಕೊಡ್ಸಿರೋದು ಮನೆ ಇದು. ಆಗೇನೇನಿ ಹಳೆ ಮನೆ ಏನಿಯೇ ಕಂಬದ ಮನೆ ನೋಡಿದ್ರೆ ಗೊತ್ತಾಗಕ್ಕಿಲ್ವಾ? ನೋಡು, ಮನೆಗೆ ಏನೇನು ಬೇಕೋ ಎಲ್ಲ ನೋಡ್ಕೊಂಡಿರು. ಪಾಪ ನೀನು ಅವಾಗ ನಾನು ಎಷ್ಟು ತಿಂಗಳು 6 ತಿಂಗಳು ಹೆಂಗೆ ನೋಡ್ಕೊಂಡಿದ್ಯಾ, ಅದಕ್ಕಿನ್ನೂ ಸಂದಾಗ ನೋಡ್ಕೊತೀನಿ ನಾನು. ಸರಿನಾ? ಈ ಮನೆಗೆ ಎಷ್ಟೊಂದು ರೂಮ್ ಅವೆ, ಯಾವ ರೂಮಾಗ ಬೇಕೋ ಆ ರೂಮಾಗ ಇರ್ಬೋದು, ಹೆಂಗೆ ಬೇಕೋ ಹಂಗೆ ಇರ್ಬೋದು, ಏನು ಅಡುಗೆ ಬೇಕೋ ಮಾಡ್ಕೊಂಡು ತಿನ್ಬೋದು, ಯಾವುದೇ ತಾಪತ್ರ ಇರೋಕ್ಕಿಲ್ಲ. ನಿಮಗೋಸ್ಕರ ನಾನು ಇದ್ದೀನಿ. ನನ್ಗೆ ಅವಾಗೆಲ್ಲ ಕಾಯಿಲೆ ಬಿದ್ದಾಗೆಲ್ಲ ಎಂಥ ಚೆನ್ನಾಗಿ ನೋಡ್ಕೊಂಡಿದ್ದೀರ ನೀವು. ಇವಾಗ ನಾನು ಅಷ್ಟು ನೋಡ್ಕೊಂಡಿಲ್ಲ ನಿಮ್ಮನ್ನ ಅಂದರೆ ದೇವ್ರ ಮಿಸ್ತನ ಹೇಳಿ ಹಂಗೇನೇ ನೋಡ್ಕೊತೀನಿ ನಿಮ್ಮನ್ನುವೆ. ಸರಿ ಸರಿ ಆಯ್ತು. ಅಯ್ಯೋ ಇದು ಅಡುಗೆ ಮನೆಯಾ? ಅಡುಗೆ ಮನೆ ಏನಿ ಇಷ್ಟು ದೊಡ್ಡದಾಗೈತಲ್ಲ, ಬೋ ಸಂದಕೈತೆ ಅಡುಗೆ ಮನೆನುವೆ. ಯಪ್ಪ 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 ಎಷ್ಟು ದೊಡ್ಡದಾಗೈತೆ ಅಡುಗೆ ಮನೆ. ನನಗಂತೂ ಭಾಳ ಇಷ್ಟ ಆಯ್ತು. ಏನಾರ ಬೇಕಾದ್ರೆ ಹೇಳು, ಎಲ್ಲನೂ ಬರ್ದಿಟ್ಬಿಡು ಏನೇನು ಬೇಕು ಅಂತ ಹೇಳ್ಬಿಟ್ಟು. ಎಲ್ಲನೂ ಏನೇನು ಬೇಕೋ ಎಲ್ಲನೂ ತಂದು ಕೊಡ್ತೀನಿ. ಸರಿನಾ? ಏನೇನು ಬೇಕೋ ಎಲ್ಲ ಬರ್ದ್ಬಿಟ್ಟು ಮಡಗು. ಮನೆಗೆ ಐಟಮ್ ನೀನು ಏನೇನು ಅಡುಗೆ ಮಾಡ್ಕೊಂಡು ತಿನ್ಬೇಕು ಅವೆಲ್ಲ ಬರ್ದ್ಬಿಡು. ಸರಿ ಸರಿ ಆಯ್ತು. ಗೌಡ್ರೆ, ಈ ಅಮ್ಮನೇನೋ ಕರ್ಕೊಬಂದು ಮಾಡಿಕೊಳ್ಳೋದೇನೋ ಸರಿ.
ಆದರೆ ಬಂಗಾರಮ್ಮಂಗೆ ಏನಾರ ವಿಷಯ ಗೊತ್ತಾಗೋಗ್ಬಿಟ್ರೆ ಸುಮ್ಮನೆ ನೀ ಕಷ್ಟ ಆಗೋಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಅಲ್ಲ ಸುಮ್ಮನೆ ಮಂತಾಗ ಬಂದ್ಬಿಟ್ಟು ಚಾನ್ ಚುಮ್ಮಂತ ಜಗಳ ಮಾಡಿ ಕಿತ್ತಾಡಿ ಹೊಡೆದಾಡಿ ಬಡ್ದಾಡಿ ಏನು ಸ್ವಲ್ಪಕ್ಕೆ ನಿಂತ್ಕೋತದೆ ಅಂತ ಅನ್ಕೊಂಡ್ರೆ ಏನೇನೋ ಆಗೋಗ್ಬಿಡ್ತದೆ ಒಸಿ ಹುಷಾರಾಗೆ ನೋಡ್ಕೊಂಡು ಮಾಡ್ಬೇಕಲ್ವಾ ಗೌಡ್ರೆ. ಈಗ ನೀವೆಲ್ಲನೂ ಈ ಮನೆಗೆ ಬಂದಿದ್ದೀರಾ ಅಂದರೆ ಈ ಮನೆ ಒಳಗಡೆಗೆ ಹೆಂಗೆ ಬಂದ್ರಿ, ಬ್ಯಾಂಕ್ ಅವ್ರಿಗೆ ಸಾಲ ಕೊಟ್ಟಿದ್ರಾ, ಏನು ಮಾಡಿದ್ರಿ ಅಂತ ಹೇಳ್ಬಿಟ್ಟು ಬಂಗಾರಮ್ಮ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗಕ್ಕಿಲ್ಲ. ನಮಗೇನೇ ಸಾಕಾಗೋಗ್ಬಿಡ್ತದೆ. ಹ್ಞೂ ಹೊಸಿ ನೀವು ಯೋಚನೆ ಮಾಡಿ ಆ ಅಮ್ಮನ ಬಾಯಿಗೆ ಹೋಗ್ಬಿಟ್ಟು ಗೆಲ್ಲಕ್ಕಾಯ್ತದ ಅಂತ ಹೇಳ್ಬಿಟ್ಟು ಏನೋ ಬುದ್ಧಿ ಕಲಿಸ್ಬೇಕು ಅಂತ ಮಾಡೋದೇನೋ ಇಷ್ಟು ಮಾಡಿದ್ದೀರಾ. ನೀವು ವಾಪಸ್ ಬೇರೆ ಬಂದಿದ್ದೀರಾ, ಒಬ್ಬರೇ ಬಂದಿದ್ರೆ ಏನೂ ಆಯ್ತಿರಲಿಲ್ಲ. ಈಗ ಯಾವುದೋ ಹೆಂಗ್ಸ್ ಜೊತೆ ಬೇರೆ ಬಂದ್ಬಿಟ್ಟಿದ್ದೀರಾ ಫ್ರೆಂಡು ಅಂತ ಅಂದ್ಕೊಂಡು. ಬಂಗಾರಮ್ಮನವರು ಇಷ್ಟಕ್ಕೇನೆ ಸುಮ್ಮನೆ ಬಿಡ್ತಾರಾ? ಅದನ್ನೇ ಯೋಚನೆ ಮಾಡಿ. ಸುಮ್ಮನೆ ಮನಃಶಾಂತಿ ಕೆಡಿಸ್ಕೊತೀರಾ ಅಷ್ಟೇ. ನೀನು ಬಂದೇನೇನಿಯ ಜಗಳಕ್ಕೆ ಬಿದ್ದುಬಿಡ್ತದೆ ಅವಮ್ಮ. ಲೋ, ಅದಕ್ಕೆಲ್ಲ ನಾನು ಮಾಸ್ಟರ್ ಪ್ಲಾನ್ ಮಾಡ್ದಿದ್ದಂಗೆ ನಾನು ಬಂದಿಲ್ಲ ಕಣ. ಅದಕ್ಕೆಲ್ಲ ದೊಡ್ಡ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡು ನೀನು ಬಂದೀವ್ನಿ. ನೀನು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನನಗೆ ಎಲ್ಲನೂ ಗೊತ್ತು, ಹೆಂಗೆ ಮ್ಯಾನೇಜ್ ಮಾಡಬೇಕು ಎಲ್ಲನೂ ಅಂತ ಹೇಳ್ಬಿಟ್ಟು ಸಂದಾಗ ಗೊತ್ತು. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಈಗ ನೋಡು, ನೀನು ಮಂತಾಗೇನು ಇರು, ನಾನು ಹೋಗ್ಬಿಟ್ಟು ನನ್ನ ಮೊಮ್ಮಗು ನಾನು ನೋಡ್ಕೊಂಬಿಟ್ಟು ಬರಬೇಕು. ನಾನು ಸೊಸೆ ಮನೆ ಒಳಗಡೆ ಸೇರಿಸ್ತಾಳೋ ಸೇರ್ಸೋಕ್ಕಿಲ್ವೋ ನನ್ನ, ಮೊದಲೇ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಲು. ಸೇರಿಸ್ತಾಳೋ ಇಲ್ವೋ ಹೋಗ್ಬಿಟ್ಟು ಒಂದು ರೌಂಡ್ ಹೋಗ್ಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಬರಬೇಕು. ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಅಲ್ಲಿ ಗಂಟ ಇವ್ರಿಗೆ ಏನು ಬೇಕು ಏನು ಬೇಡ ಅಂತ ಕೇಳ್ಬಿಟ್ಟು ನೋಡ್ಕ, ಸರಿನಾ? ನಾನು ಸಂದಕ್ಕೆ ನೋಡ್ಕೊಂಡೈತೆ. ನಾನು ಅಲ್ಲಿ ಹೋದಾಗ ಈಗ ನಾವು ಸಂದಕ್ಕೆ ನೋಡ್ಕೊಳ್ಳೋದು ನಮ್ಮ ಧರ್ಮ ಅಲ್ವೇ? ನಾನು ನೋಡ್ಕೋಬೇಕು. ಇಲ್ಲಿ ಇದ್ಬಿಟ್ಟು ಏನೇನು ಬೇಕೋ ಎಲ್ಲ ನೋಡ್ಕ. ನಾನು ಹೊರಗಡೆ ಹೋಗ್ಬಿಟ್ಟು ನನ್ನ ಮೊಮ್ಮಗನ್ನ ಎಲ್ಲನೂ ಮಾತಾಡ್ಸ್ಕೊಂಬಿಟ್ಟು ಬರ್ತೀನಿ, ಸರಿನಾ? ಸರಿ ಗೌಡ್ರೆ, ಆಯಿತು. ಬಂಗಾರಮ್ಮನ ನಂತರ ಅಂತೂ ಹುಷಾರು ಬಂದೇ ಬರ್ತಾರೆ ಬಂಗಾರಮ್ಮ. ಹೊಸಿ ಹುಷಾರಾಗಿ ನೋಡ್ಕೊಳ್ಳಿ ಎಲ್ಲನೂ. ಮೊನ್ನೆಲ್ಲನೂ ಅದೇ ಎಲೆಕ್ಷನ್ನಾಗ ಸೋತ್ಬಿಟ್ಟು ನಿಮ್ಮ ಸೊಸೆನೇ ಗೆದ್ಬಿಟ್ಟೋಳೆ ಅಂತ ಹೇಳಿದ್ನಲ್ಲ, ಅದಕ್ಕೂ ಇದಕ್ಕೂ ಉರ್ಕೊಂಡು ಸತ್ತಿತ್ತಾಳೆ. ಸುಮ್ಮನೆ ಏನಾರ ಹಂಗೋ ಹಿಂಗೋ ಆದರೆ ಸುಮ್ಮನೆ ಬಿಡ್ತಾರಾ? ನನ್ನ ಸೊಸೆನೇ ಮುಖ್ಯಸ್ಥೆ ಆಗಿದ್ದು ಭಾಳ ಖುಷಿ ಕೊಡೋ ವಿಷಯನೇ ನೀ. ನನ್ನ ಸೊಸೆನೂ ಮಾತಾಡಿಸ್ಬಿಟ್ಟು ನನ್ನ ಸೊಸೆಗೂ ವಿಸ್ ಮಾಡ್ಬಿಟ್ಟು ಬರ್ತೀನಿ. ಹೆಂಗೋ ನನ್ನ ಸೊಸೆ ಮುಂದೆ ಸಂದಕ್ಕೆ ನೋಡ್ಕೊಂಡು ಹೋಯ್ತಾಳೆ ಊರನ್ನ. ನನಗೂ ಇದೇ ಬೇಕಾಗಿತ್ತು. ಸರಿ ಕಣಲ್ಲ, ನಿನಗೆ ಸುಮ್ಮನೆ ಸಮಯ ಎಲ್ಲ ಹಾಳು ಮಾಡ್ಬೇಡ. ನಾನು ಹೋಗ್ಬಿಟ್ಟು ಬರ್ತೀನಿ ಇರು. ಅಮರೇ, ಅಮರೇ, ಆ ಹೇಳಿ ಹೇಳಿ. ನೋಡಿ ನಿಮ್ಗೆ ಏನಾರ ಬೇಕಾದ ಸಾಮಾನುಗಳು ಎಲ್ಲ ಹೇಳಿ. ಗೌಡ್ರು ಹೇಳ್ಬಿಟ್ಟು ಹೋಗೋರೆ ಏನೇನು ಬೇಕೋ ಎಲ್ಲ ತಂದ್ಬಿಟ್ಟು ಕೊಡಿ ಅಂತ ಹೇಳ್ಬಿಟ್ಟು. ನಿಮ್ಗೆ ಏನೇನು ಬೇಕೋ ಐಟಮ್ಗಳು ಎಲ್ಲ ಹೇಳಿ, ಅಂಗಡಿಗೆ ಹೋಗ್ಬಿಟ್ಟು ನಾನೇ ಎತ್ಕೊಬಿಟ್ಟು ಬರ್ತೀನಿ. ಅಲ್ಲಮ್ಮ, ನೀವು ಯಾರು ಅಂತಲೇ ನಮಗಂತೂ ಗೊತ್ತಿಲ್ಲ. ಆದರೆ ಗೌಡ್ರು ಎಂಡ್ರವಳಲ್ಲ, ಅಷ್ಟು ಸಾಮಾನಿದಳಲ್ಲ. ಊರು ಬಜಾರಿ ಬೊಡ್ಡಿ ಬಂಗಾರಮ್ಮ ಅಂತಲೇ ಫೇಮಸ್ ಆಗೋಳಿ. ಆಯಮ್ಮ ಏನಾರ ನೀವು ಇಲ್ಲಿರೋದು ನೋಡ್ಬಿಟ್ಲು ಅಂತಂದರೆ ಎಲ್ಲ ಉಲ್ಟಂ ಪಲ್ಟ ಮಾಡಾಕ್ಬಿಡ್ತಾಳೆ ಅಂತ ಹುಟ್ಟು ಬಜಾರಿ ಗೊತ್ತಾವಮ್ಮ. ಅಯ್ಯೋ, ಅದಕ್ಕೂ ನನಗೂ ಏನು ಸಂಬಂಧ? ಗೌಡ್ರು ಕರ್ಕೊಬಿಟ್ಟು ಬಂದವ್ರೆ, ನಾನು ಬಂದೀವ್ನಿ ಅಷ್ಟೇನೇನಿಯ. ಆ ಬಂಗಾರಮ್ಮನ ಬರಲಿ ಯಾವ ಅಮ್ಮನ ಬರಲಿ, ಅದನ್ನು ಕಟ್ಕೊಂಡು ನನಗೆ ಏನಾಗಬೇಕು? ಎಲ್ಲ ಗೌಡ್ರು ನಾನು ನೋಡ್ಕೊತೀನಿ, ನೀನು ಬಾ ಅಂತ ಹೇಳ್ಬಿಟ್ಟು ಕರೆದವ್ರಿ. ನನಗೂ ಅಲ್ಲಿ ಯಾರೂ ಗೊತ್ತಿರಲಿಲ್ಲ. ಅದಕ್ಕೆ ನಾನು ತಾನೇ ಇನ್ನೇನು ಮಾಡಲಿ, ಇವರಿಂದ ನೆಟ್ಟು ಬಂದ್ಬಿಟ್ಟೆ. ಇವರು ಎಲ್ಲ ವಿಷಯನೂ ಹೇಳೋರು ನನಗೆ. ಮೊದಲಿಂದನೂ ಇವತ್ತಿನ ತನಕ ಎಲ್ಲ ಹೇಳೋರಿ. ಸರಿ ಸರಿ, ಮನೆಗೆ ಅಕ್ಕಿ ಎಲ್ಲನೂ ಖಾಲಿ ಆಗವೆ. ಏನೋ ಅಕ್ಕಿ ಆಮೇಲೆ ತರಕಾರಿಗಳು ಏನೂ ಇಲ್ಲ. ಎಲ್ಲ ಕುಂತ್ಕೊಂಡು ಬರೀತೀನಿ, ಎಲ್ಲ ತಗೊಬಿಟ್ಟು ಬಂದು ಕೊಡು. ಹಾಂ ಸರಿ ಸರಿ ಆಯಿತು. ಆದ್ರೂ ಬಂಗಾರಮ್ಮಂತ ಒಸಿ ಹುಷಾರಾಗಿರಲಿ ಅಂತ ಹೇಳ್ದೆ ಅಷ್ಟೇ. ಎಲ್ಲನೂ ಒಸಿ ಹುಷಾರಾಗಿರಿ ಸಾಕು. ಅದೆಲ್ಲ ನಾನು ತಲೆ ಕೆಡಿಸ್ಕೊಳಕ್ಕಿಲ್ಲ ಬಿಡಿ, ಆದಾಗ ನೋಡ್ಕೊಳ್ಳೋಣ.